ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಪೊಂಗಲ್ ಮಾಡೋದು ಹೇಗೆ ಅಂತ ನೋಡೋಣ. 1.5 ಲೋಟ ಅಕ್ಕಿಗೆ 1 ಲೋಟ ಹೆಸರುಬೇಳೆ ಹಾಕ್ಕೊಳ್ಳಿ. ಹೆಸರುಬೇಳೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಹೆಸರುಬೇಳೆ ಹುರಿದ್ಬಿಟ್ಟು ಆದರೂ ಹಾಕ್ಕೋಬೋದು, ಹಂಗೇನಾದರೂ ಹಾಕ್ಕೋಬೋದು. ಪೊಂಗಲ್ 2-3 ಥರ ವೆರೈಟಿ ಮಾಡ್ತೀನಿ. ನೆಕ್ಸ್ಟ್ ಅದನ್ನು ತೋರಿಸ್ತೀನಿ. 1:3 ಹಾಕಿ ನೀರು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಆಯಿಲ್ ಹಾಕ್ಕೊಂಡು ಕ್ಲೋಸ್ ಮಾಡಿ ಅದು ಕುಕ್ ಆಗೋದಕ್ಕೆ ಬಿಡಿ. 1-2 ವಿಷಲ್ ಕುಕ್ಸ್ಕೊಳ್ಳಿ. ಚೆನ್ನಾಗಿ ಬೇಯ್ಕೊಂಡಿರುತ್ತೆ. ಈಗ ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ, ಚಟ್ನಿಗೆ, ಎರಡಕ್ಕೂ. ಒಗ್ಗರಣೆಗೆ ಪಪ್ಪು ಮಾಡ್ಕೋಬೇಕು, ಚಟ್ನಿಗೆ ಸಿಪ್ಪೆ ಬಿಡಿಸ್ಕೊಂಡ್ರೆ ಆಗುತ್ತೆ. ಅದನ್ನು ಸ್ವಲ್ಪ ಜಜ್ಕೋತಿದ್ದೀನಿ. ಉಂಡುಂಡೆ ಹಾಕಿದ್ರೆ ಫುಲ್ ಬಾಯಿಗೆ ಸಿಕ್ಕರೆ ಒಂಥರ ಅನಿಸುತ್ತೆ ಅಂತ. ಮೆಣಸು ಕೂಡ ಅಷ್ಟೇ, ಮೆಣಸನ್ನು ಅರ್ಧ ಹೋಳು ಹಾಕಿ ಜಜ್ಕೊಂಡು ಇಟ್ಕೊಂಡಿದ್ದೀನಿ. ಮೆಣಸು, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ, ಗೋಡಂಬಿ, ಇಂಗು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ. ಅದು ಚಟ್ನಿಗೆ ಕಡಲೆಪಪ್ಪು, ಕಾಯಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಉಪ್ಪು ಇದೆಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನೋಡಿ, ಬೇಳೆ ಬೆಂದಿರುತ್ತೆ. ಇಷ್ಟರಲ್ಲಿ ಅಕಸ್ಮಾತ್ ಬೇಳೆ ಏನಾದ್ರು ಬೇಯದೇ ಇದ್ದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ವಿಜಿಲ್ ಹಾಕಿಸ್ಕೊಳ್ಳಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ಅಷ್ಟೇ. ನೆಕ್ಸ್ಟ್ ಪಕ್ಕದಲ್ಲಿ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಳ್ಳಿ. ಸ್ವಲ್ಪ ಲಿಕ್ವಿಡ್ ಥರ ಮಾಡ್ಕೋಬೇಕಲ್ಲ, ಅಂದರೆ ಲಿಕ್ವಿಡ್ ಅಂದರೆ ಫುಲ್ ಇದಲ್ಲ, ಅನ್ನ ಸ್ವಲ್ಪ ಇದಾಗಿರುತ್ತೆ. ಇದೊಂದು ಸ್ವಲ್ಪ ನೀರು ಥರ ಇರಬೇಕು ಪೊಂಗಲ್ಲು. ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ ನೋಡಿ, ಎಣ್ಣೆ, ಸಾಸಿವೆ, ಆಮೇಲೆ ಮೆಣಸು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಗೋಡಂಬಿ, ಕೊಬ್ಬರಿ, ಆಮೇಲೆ ಜೀರಿಗೆ ಸ್ಟಾರ್ಟಿಂಗೇ ಹಾಕಬೇಡಿ, ಯಾಕಂದರೆ ಸೀದೋದಂಗೆ ಆಗುತ್ತೆ. ಆಮೇಲೆ ಹಾಕ್ಕೊಳ್ಳಿ ಜೀರಿಗೆನ. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಅದು ಘಾಟ್ ಇರುತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಕಲ್ಲುಪ್ಪು ಹಾಕ್ಕೋತೀನಿ. ಕಲ್ಲುಪ್ಪು ಹಾಕ್ಕೊಂಡ್ರೆ ಅದೊಂದು ಟೇಸ್ಟ್ ಚೆನ್ನಾಗಿರುತ್ತೆ, ಕಲ್ಲುಪ್ಪದು. ಸೊ ಅದಕ್ಕೆ ಕಲ್ಲುಪ್ಪು ಹಾಕ್ಕೊಂಡು ಅದು ಸ್ವಲ್ಪ ಕರಗೋ ತನಕ ಬೇಯಿಸ್ಕೊಳ್ಳಿ. ಒಂಚೂರು ಕುದಿ ಬರೋದ್ರಲ್ಲಿ ಕರ್ಕೊಳ್ಳುತ್ತೆ. ನೆಕ್ಸ್ಟ್ ಅನ್ನ ಎಲ್ಲ ಬೇಯಿಸ್ಕೊಂಡಿದ್ದೀರಲ್ಲ, ಹೆಸರುಬೇಳೆ ಅನ್ನ ಎಲ್ಲ, ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತೆಗೆಸ್ಕೊಂಡು, ಉಪ್ಪು ಹಾಕಿರೋದು ನಿಮಗೆ ಸಾಕಾಗಲ್ವ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಈ ಟೈಮಲ್ಲಿ ಕೂಡ ಉಪ್ಪನ್ನ. ಅದು ಅನ್ನ ಎಲ್ಲ ಇತ್ತಲ್ಲ ಕುಕ್ಕರಲ್ಲಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ. ಈ ಕನ್ಸಿಸ್ಟೆನ್ಸಿ ಇರಬೇಕು. ಇದಕ್ಕಿಂತ ತೆಳ್ಳ ಆದರೂ ಚೆನ್ನಾಗಿರಲ್ಲ, ಇದಕ್ಕಿಂತ ಗಟ್ಟಿ ಆದರೂ ಪೊಂಗಲ್ ಚೆನ್ನಾಗಿರಲ್ಲ. ಮುಚ್ಚಿಟ್ಕೊಂಡು ಒಂದು ಸ್ವಲ್ಪ ಹೊತ್ತು 1-2 ವಿಷಲ್ ಕೂಗಿಸ್ಕೊಳ್ಳಿ. ಅಷ್ಟೇ, ತುಂಬ ಚೆನ್ನಾಗಾಗುತ್ತೆ. ಇದರಲ್ಲೇ 2-3 ಥರ ವೆರೈಟಿ ಮಾಡ್ತೀನಿ ಪೊಂಗಲಲ್ಲಿ, ಅದನ್ನು ಕೂಡ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಅಷ್ಟೇ, ರೆಡಿಯಾಗಿದೆ ನೋಡಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಲೈಟಾಗಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೀಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟು ಒಳ್ಳೆ ವೀಡಿಯೋಸ್ಗಾಗಿ. ಥ್ಯಾಂಕ್ ಯು ಸೋ ಮಚ್.